ಕೊಡಗಿನಲ್ಲಿ ವರುಣ ಆರ್ಭಟಕ್ಕೆ ತಡೆಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಮಳೆಯ ಹೊಡೆತಕ್ಕೆ ತಡೆಗೋಡೆ ಕುಸಿದು ಮನೆಗೆ ಹಾನಿಯಾಗಿದೆ. ಕುಶಾಲನಗರದ ಕುಡ್ಲೂರಿನ ಕೆಕೆ ನಿಂಗಪ್ಪ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಶಿಕ್ಷಕಿಯಾಗಿರುವ ಶಾಂತಲಾ ಎಂಬುವರಿಗೆ ಸೇರಿದಂತಹ ಮನೆ ಇದಾಗಿದೆ. ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ಆಗಿರುವಂತಹ ಅವಾಂತರ ಇದು. ನಿನ್ನೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಕುಶಾಲನಗರದಲ್ಲಿ ಮಳೆ ಶುರುವಾಯಿತು. ಆ ಟೈಮಲ್ಲಿ ನಾನು ಇರಲಿಲ್ಲ, ಹೊರಗಡೆ ಹೋಗಿದ್ದೆ. ಹಸ್ಬೆಂಡ್ ಮನೆಯಲ್ಲೇ ಇದ್ದರು. ಒಂದು 5-5:15 ಗಂಟೆಗೆ ತುಂಬ ಜೋರು ಮಳೆ ಬಂತು ಸರ್. ಮಳೆ ಬರುವಾಗ ಮೇಲ್ಗಡೆ ಹೊಲ ಇದೆ. ಹೊಲದಿಂದ ನೀರು ಜೋರಾಗಿ ರಭಸಾಗಿ ಬಂದ ರಭಸಕ್ಕೆ ಹಿಂದೆ ನಾವು ಇಲ್ಲಿ ರಿವಿಟ್ ಮಾಡಿಸಿದ್ವಿ. ಅದೇನಾಯಿತು, ಫುಲ್ಲು ಇದು ಜರಿದ್ಬಿಟ್ಟು ನಮ್ಮ ಮನೆ ಹಿಂದೆ ಗೋಡೆ ಮೇಲೆ ಬಿದ್ದುಬಿಡ್ತು. ಬಿದ್ದಾಗ ಕೊಡಗಿನಲ್ಲಿ ವರುಣ ಆರ್ಭಟಕ್ಕೆ ತಡೆಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಮಳೆಯ ಹೊಡೆತಕ್ಕೆ ತಡೆಗೋಡೆ ಕುಸಿದು ಮನೆಗೆ ಹಾನಿಯಾಗಿದೆ. ಕುಶಾಲನಗರದ ಕುಡ್ಲೂರಿನ ಕೆಕೆ ನಿಂಗಪ್ಪ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಶಿಕ್ಷಕಿಯಾಗಿರುವ ಶಾಂತಲಾ ಎಂಬುವರಿಗೆ ಸೇರಿದಂತಹ ಮನೆ ಇದಾಗಿದೆ. ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ಆಗಿರುವಂತಹ ಅವಾಂತರ ಇದು. ನಿನ್ನೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಕುಶಾಲನಗರದಲ್ಲಿ ಮಳೆ ಶುರುವಾಯಿತು. ಆ ಟೈಮಲ್ಲಿ ನಾನು ಇರಲಿಲ್ಲ, ಹೊರಗಡೆ ಹೋಗಿದ್ದೆ. ಹಸ್ಬೆಂಡ್ ಮನೆಯಲ್ಲೇ ಇದ್ದರು. ಒಂದು 5-5:15 ಗಂಟೆಗೆ ತುಂಬ ಜೋರು ಮಳೆ ಬಂತು ಸರ್. ಮಳೆ ಬರುವಾಗ ಮೇಲ್ಗಡೆ ಹೊಲ ಇದೆ. ಹೊಲದಿಂದ ನೀರು ಜೋರಾಗಿ ರಭಸಾಗಿ ಬಂದ ರಭಸಕ್ಕೆ ಹಿಂದೆ ನಾವು ಇಲ್ಲಿ ರಿವಿಟ್ ಮಾಡಿಸಿದ್ವಿ. ಅದೇನಾಯಿತು, ಫುಲ್ಲು ಇದು ಜರಿದ್ಬಿಟ್ಟು ನಮ್ಮ ಮನೆ ಹಿಂದೆ ಗೋಡೆ ಮೇಲೆ ಬಿದ್ದುಬಿಡ್ತು. ಬಿದ್ದಾಗ ಕೊಡಗಿನಲ್ಲಿ ವರುಣ ಆರ್ಭಟಕ್ಕೆ ತಡೆಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಮಳೆಯ ಹೊಡೆತಕ್ಕೆ ತಡೆಗೋಡೆ ಕುಸಿದು ಮನೆಗೆ ಹಾನಿಯಾಗಿದೆ. ಕುಶಾಲನಗರದ ಕುಡ್ಲೂರಿನ ಕೆಕೆ ನಿಂಗಪ್ಪ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಶಿಕ್ಷಕಿಯಾಗಿರುವ ಶಾಂತಲಾ ಎಂಬುವರಿಗೆ ಸೇರಿದಂತಹ ಮನೆ ಇದಾಗಿದೆ. ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ಆಗಿರುವಂತಹ ಅವಾಂತರ ಇದು. ನಿನ್ನೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಕುಶಾಲನಗರದಲ್ಲಿ ಮಳೆ ಶುರುವಾಯಿತು. ಆ ಟೈಮಲ್ಲಿ ನಾನು ಇರಲಿಲ್ಲ, ಹೊರಗಡೆ ಹೋಗಿದ್ದೆ. ಹಸ್ಬೆಂಡ್ ಮನೆಯಲ್ಲೇ ಇದ್ದರು. ಒಂದು 5-5:15 ಗಂಟೆಗೆ ತುಂಬ ಜೋರು ಮಳೆ ಬಂತು ಸರ್. ಮಳೆ ಬರುವಾಗ ಮೇಲ್ಗಡೆ ಹೊಲ ಇದೆ. ಹೊಲದಿಂದ ನೀರು ಜೋರಾಗಿ ರಭಸಾಗಿ ಬಂದ ರಭಸಕ್ಕೆ ಹಿಂದೆ ನಾವು ಇಲ್ಲಿ ರಿವಿಟ್ ಮಾಡಿಸಿದ್ವಿ. ಅದೇನಾಯಿತು, ಫುಲ್ಲು ಇದು ಜರಿದ್ಬಿಟ್ಟು ನಮ್ಮ ಮನೆ ಹಿಂದೆ ಗೋಡೆ ಮೇಲೆ ಬಿದ್ದುಬಿಡ್ತು. ಬಿದ್ದಾಗ ಕೊಡಗಿನಲ್ಲಿ ವರುಣ ಆರ್ಭಟಕ್ಕೆ ತಡೆಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಮಳೆಯ ಹೊಡೆತಕ್ಕೆ ತಡೆಗೋಡೆ ಕುಸಿದು ಮನೆಗೆ ಹಾನಿಯಾಗಿದೆ. ಕುಶಾಲನಗರದ ಕುಡ್ಲೂರಿನ ಕೆಕೆ ನಿಂಗಪ್ಪ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಶಿಕ್ಷಕಿಯಾಗಿರುವ ಶಾಂತಲಾ ಎಂಬುವರಿಗೆ ಸೇರಿದಂತಹ ಮನೆ ಇದಾಗಿದೆ. ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ಆಗಿರುವಂತಹ ಅವಾಂತರ ಇದು. ನಿನ್ನೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಕುಶಾಲನಗರದಲ್ಲಿ ಮಳೆ ಶುರುವಾಯಿತು. ಆ ಟೈಮಲ್ಲಿ ನಾನು ಇರಲಿಲ್ಲ, ಹೊರಗಡೆ ಹೋಗಿದ್ದೆ. ಹಸ್ಬೆಂಡ್ ಮನೆಯಲ್ಲೇ ಇದ್ದರು. ಒಂದು 5-5:15 ಗಂಟೆಗೆ ತುಂಬ ಜೋರು ಮಳೆ ಬಂತು ಸರ್. ಮಳೆ ಬರುವಾಗ ಮೇಲ್ಗಡೆ ಹೊಲ ಇದೆ. ಹೊಲದಿಂದ ನೀರು ಜೋರಾಗಿ ರಭಸಾಗಿ ಬಂದ ರಭಸಕ್ಕೆ ಹಿಂದೆ ನಾವು ಇಲ್ಲಿ ರಿವಿಟ್ ಮಾಡಿಸಿದ್ವಿ. ಅದೇನಾಯಿತು, ಫುಲ್ಲು ಇದು ಜರಿದ್ಬಿಟ್ಟು ನಮ್ಮ ಮನೆ ಹಿಂದೆ ಗೋಡೆ ಮೇಲೆ ಬಿದ್ದುಬಿಡ್ತು. ಬಿದ್ದಾಗ